ಅಗೇನ್ ಜಿಮ್ ಅಲ್ಲಿ ಯಾರೂ ಇಲ್ಲ. ಇವತ್ತು ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ, ಮಸ್ತಾಗಿ ಮಾಡೋಣ. ಬೆಳಗ್ಗೆ 5:30 ಆಗಿತ್ತು ನಾನು ಎಲ್ಲ ಫ್ಲೋರಿಗೆ ಬರೋಷ್ಟರಲ್ಲಿ. ಇಲ್ಲೇ ಬಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ. ಇವತ್ತಿಂದ ನಾನು ಪ್ರಾಪರಾಗಿ ಮಿನಿ ಕಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ಪ್ರಾಪರ್ ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ ಅಲ್ಲ. ಬಾಡಿ ವೆಯ್ಟ್ 86 ಇದೆ. ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಷ್ಟು ಹ್ಯಾಂಡ್ಸಮಾಗಿ ಕಾಣ್ತಿದ್ದೀನಲ್ಲ ನಾನು, ಅದಕ್ಕೆ ಯಾವಾಗಲೂ ಫಿಟ್ಟಾಗಿರಬೇಕು. ಫಿಟ್ಟಾಗಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ ನಾವು. ಇವತ್ತಿನ ವಿಡಿಯೋ 10 kg ಡಂಬಲ್ಸ್ ತೊಗೊಂಡು ಫುಲ್ HIIT ವರ್ಕೌಟ್. ಏನು ಗೊತ್ತಾ, 7 ವರ್ಕೌಟು ವಿತೌಟ್ ರೆಸ್ಟು, 10 ರೆಪ್ಸು. ಲೈಕ್ ಯಾವ ಥರ ಅಂತಂದರೆ 10 kgಲಿ ಫ್ಲೋರ್ ಚೆಸ್ಟ್ ಪ್ರೆಸ್, ರೋಯಿಂಗ್, ಬೈಸಿಪ್ಸ್, ಆಮೇಲೆ ಕಿಕ್ ಬ್ಯಾಕ್, ಗ್ಲೋಬಲ್ ಸ್ಕ್ವಾಟ್ಸ್, ಈ ಥರ ಒಂದು 7 ವರ್ಕೌಟ್ನ 70 ರೆಪ್ಸ್ ಅಂದರೆ 10 ಈ ಥರ ಡಿವೈಡ್ ಮಾಡಿ ಮಾಡೋದೆ. ಇದ್ರ ಜೊತೆ 1 ಮಿನಿಟ್ ರೋಪ್, ಹಾಗೆ ಮಂಕಿ ಲ್ಯಾಡರಲ್ಲಿ ಮಂಕಿ ಥರ ಜಂಪ್ ಮಾಡಿ ಹೋಗೋದು. ಎಲ್ಲನೂ ವೀಡಿಯೋ ಹಾಕ್ತಾ ಇರ್ತೀನಿ. ಎಲ್ಲ ಹಾಕಲ್ಲ, ಜಸ್ಟ್ ಕ್ಲಿಪ್ ಹಾಕ್ತೀನಿ. ನಿಮ್ಗೆ ಗೊತ್ತಲ್ಲ, ನಾನು ಎಲ್ಲ ವೀಡಿಯೋನೂ ನಾನು ಮಾಡೋಕ್ಕಾಗಲ್ಲ. ಲಾಟ್ ಆಫ್ ಪ್ರಾಬ್ಲಮ್. ಡಂಬಲ್ಸಲ್ಲಿ ಫಸ್ಟ್ ರೋಯಿಂಗಿಂದ ಸ್ಟಾರ್ಟ್ ಮಾಡೋಣ. 4, 5, 6, 7, 8, 9, 10. ಒಂದು ವರ್ಕೌಟ್ ಡನ್. ನೆಕ್ಸ್ಟ್ ಬೈಸಿಪ್ಸ್. 1, 2, 3, 4, 5, 6, 7, 8, 9, 10. Next dumbbell deadlift. 1, 2, 3, 4, 5, 6, 7, 8, 9, 10. ಡಂಬಲ ಕೆಳಗಡೆ ಇಕ್ಕಂಗಿಲ್ಲ. ಇದು ಗೇಮ್ ರೂಲ್ ನಂಬರ್ 1. ಫ್ಲೋರ್ ಚೆಸ್ಟ್ ಪ್ರೆಸ್. 1, 2, 3, 4, 5, 6, 7, 8, 9, 10. 30 ರೆಪ್ಸ್. 3 ವರ್ಕೌಟ್ ಮಾಡಬೇಕು, ಎಲ್ಲ ಕಂಪ್ಲೀಟ್ ಮಾಡಬೇಕು. ಲೈಕ್ ಹೆಂಗೆ ಅಂದರೆ ಶೋಲ್ಡರ್ ಮಾಡಿಲ್ಲ, ಶೋಲ್ಡರ್ ಮಾಡೋಣ. ಶೋಲ್ಡರ್ ಚೆಸ್ಟ್ ಪ್ರೆಸ್ ಇಲ್ಲಾಂದರೆ ಅರ್ನರ್. ಸಾರಿ, ಚೆಸ್ಟ್ ಪ್ರೆಸ್ ಅಂತ ಹಿಂಗೆ ಅರ್ನರ್ ಪ್ರೆಸ್. 1, 2, 3, 4, 5, 6, 7, 8, 9, 10. Next your kick back. 1, 2, 3, 4, 5, 6, 7, 8, 9, 10. ಇನ್ನು ಒಂದು ವರ್ಕೌಟು. ಬೈಸಿಪ್ಸ್ ಆಯಿತು, ಟ್ರೈಸಿಪ್ಸ್ ಆಯಿತು, ಚೆಸ್ಟ್ ಆಯಿತು, ಶೋಲ್ಡರ್ ಆಯಿತು, ಲ್ಯಾಟ್ಸ್ ಆಯಿತು. ಲೆಗ್ ಮೂವ್ ಲೈಕ್ ಒಂದು ಡಬಲ್ ಕೆಳಗೆ ಕಾಣ. 1, 2, 3, 4, 5, 6, 7, 8, 9, 10. ಈ ಥರ ಸ್ಟಿಲ್ 5 ಸೆಟ್ಸ್ ಮಾಡಬೇಕು. ಇದೇ ಇವತ್ತಿನ ಚಾಲೆಂಜು. ಏನು ಗೊತ್ತಾ ಫ್ರೆಂಡ್ಸ್, ಏನಕ್ಕೆ ನನಗೆ ಇಷ್ಟು ಸ್ಟಮಕಲ್ಲಿ ಫ್ಯಾಟ್ ಸ್ಟೋರ್ ಆಗಿದೆ ಅಂತಂದರೆ, ಫ್ಯಾಕ್ಟ್ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಓವರ್ ಕಪ್ಸ್ ಲೋಡ್ ಮಾಡ್ತೀನಿ. ಲೈಕ್ ರೈಸ್ ಓವರಾಗಿ ತಿಂತೀನಿ. ನಂದು ಫ್ಯಾಟ್ ಪರ್ಸೆಂಟೇಜ್ ಬಂದು 25 ಅಬೋ. ಅದಕ್ಕೋಸ್ಕರನೇ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ಯಾಟ್ ಲಾಸ್ ಸೀರೀಸ್.
ಮೇನ್ ರೀಸನು ಯಾವತ್ತೂ ಅಷ್ಟೇ, ಈ ಕಾರ್ಬೋಹೈಡ್ರೇಟ್ ಜಾಸ್ತಿ ಇಂಟೇಕ್ ಮಾಡ್ತಿದ್ದೀವಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರಬೇಕು. ಇಲ್ಲ ಅಂತಂದರೆ ಓವರ್ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಈ ಕಾರ್ಬೋಹೈಡ್ರೇಟ್ ಎಷ್ಟು ಬೇಕು ಎನರ್ಜಿನ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದಾಗ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಫ್ಯಾಕ್ಟಾಗಿ ಸ್ಟೋರ್ ಆಗುತ್ತೆ. ಓವರ್ ಇದ್ದರೆ ಮಾತ್ರ ಹೇಳ್ತಿದ್ದೀನಿ. ಆಮೇಲೆ ಏನಪ್ಪ ಅಂತಂದ್ಬೇಡಿ. ಅದಕ್ಕೋಸ್ಕರ ನಾನು ಬಲ್ಕಿಂಗ್ ಮಾಡ್ತಿದ್ದೆ, ಬಟ್ ಡರ್ಟಿ ಬಲ್ಕ್ ಮಾಡ್ತಾಯಿದ್ದೆ. ಹಾಳು ಮುಳು ತಿನ್ನೋದು ನಂಗೆ ನಾಲೆಜ್ ಇಲ್ಲ. ನನಗೆ ಅವಾಗೆಲ್ಲ ನಾನು ಇದುವರೆಗೂ ನಾನು ಆ್ಯಪ್ಸ್ ವಿಸಿಬಲ್ ಮಾಡಿಲ್ಲ. ಅವಾಗೆಲ್ಲ ಚೆನ್ನಾಗಿದೆ, ನಾನು ಆ್ಯಪ್ಸ್ ವಿಸಿಬಲ್ ಮಾಡಿಲ್ಲ, ನನಗೇನು ಇರಲಿಲ್ಲ. ಸುಮ್ಮನೆ ಯಾರಾಬೇರಿ ವರ್ಕೌಟ್ ಮಾಡೋದು ತಪ್ಪೋದು. ಆ್ಯಕ್ಚುಲಿ ಸೈನ್ಸ್ನ ಫಾಲೋ ಮಾಡಬೇಕು. ಈ ಫ್ಯಾಕ್ಟ್ ಯೂನಿವರ್ಸಲ್ ಫ್ಯಾಕ್ಟ್ ಇದೆ, ಇದನ್ನು ಫಾಲೋ ಮಾಡಬೇಕು. ಸೈನ್ಸು, ಡಯಟ್, ಡಿಸಿಪ್ಲಿನ್ ಡಯಟ್. ಈ ಡಯಟ್ ಒಂದಿದ್ದರೆ ಎಂಥ ಬಾಡಿ ಬೇಕಾದ್ರೆ ಮಾಡ್ಬೋದು ನಾವು. ಡಯಟ್ ಏನಂದರೆ ಏನು ಗೊತ್ತಾ, ಡಯಟ್ ಮಾಡ್ತಿದ್ದೀನಿ ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ, ಅದೆಲ್ಲ ಡಯಟ್ ಅಂತಂದರೆ ಪ್ರಾಪರ್ ನ್ಯೂಟ್ರಿಷನ್. ನಿಮ್ಮ ಬಾಡಿಗೆ ಏನು ಬೇಕು ಅದನ್ನು ಇಂಟೇಕ್ ಮಾಡಿದೆ ಡಯಟ್ ಅಂತ ಅನ್ನೋದು. ಇವತ್ತಿನ ವರ್ಕೌಟ್ ಮುಗೀತು. ಆ್ಯಕ್ಚುಲಿ ನಾನು 5 ಸೆಟ್ಸ್ ಮಾಡಿಲ್ಲ, 3 ಸೆಟ್ಸ್ ಮಾಡಿದೆ. ಅಂದರೆ ರೆಸ್ಟ್ ಬಿಟ್ವೀನ್ 3 ಮಿನಿಟ್ಸ್ 4 ಮಿನಿಟ್ಸ್ ರೆಸ್ಟ್ ಮಾಡಿ ಕಂಪ್ಲೀಟ್ ಮಾಡಿ. ಆಗ್ತಾನಿಲ್ಲ ನನ್ನ ಕೈಲಿ. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ 10 kg ತೊಗೊಬಿಟ್ಟಿದ್ದೀನಿ. ಎಷ್ಟು 7.5 ತೊಗೋಬೇಕು. ಓವರ್ ಮೋಟಿವೇಶನ್ ಆಗಿಬಿಟ್ಟು 10 kg ಹೆವಿ. ಆ್ಯಕ್ಚುಲಿ ತುಂಬ ಹೆವಿ, ಮಾಡೋಕ್ಕಾಗಲ್ಲ. ಸ್ವಲ್ಪ ರೋಪು ಮಂಕಿ ಲ್ಯಾಡ್ರಲ್ಲಿ ಮಾಡಿಬಿಟ್ಟು ಇವತ್ತು ವಿಡಿಯೋ ಮುಗಿಸ್ತೀನಿ. ನಾಳೆ ಸಿಗೋಣ. ನನ್ನ ಲ್ಯಾಟ್ಸ್ ಪವರೇ ಇಲ್ಲ, ಫುಲ್ಲು ಡೌನ್ ಆಗಿಬಿಟ್ಟಿದೆ. ಈಗ ಅಪ್ಪ ಅವಾಗೆಲ್ಲ ಹೆಂಗೆ ಮಾಡ್ತಿದ್ವಿ ಗೊತ್ತಾಯ್ತಲ್ಲ, ಒಳ್ಳೆ ನೀರು ಕುಡ್ದಷ್ಟು ಈಸಿ ಆಗಿತ್ತು. ಇವಾಗ ಏನಂತಂದರೆ ನನ್ನ ಬಾಡಿ ವೇಸ್ಟ್ನ ನಾನೇ ಲಿಫ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ವರ್ಸ್ಟ್ ಆಗಿದ್ದೀನಿ. ಅಷ್ಟು ವರ್ಸ್ಟ್ ಅಂತಂದರೆ ತುಂಬ ಫ್ಯಾಕ್ಟ್ನ ತುಂಬ್ಕೊಬಿಟ್ಟಿದ್ದೀನಿ ನನ್ನ ಬಾಡಿಗೆ. ಫ್ಯಾಕ್ಟು ವಾಟರು ತುಂಬ ತುಂಬ್ಕೊಬಿಟ್ಟಿದ್ದೀನಿ, ಅನ್ವಾಂಟೆಡ್ ಬೇಡದೇ ಇರೋದೆಲ್ಲ. ಅದಕ್ಕೆ ನನಗೆ ನನ್ನ ಬಾಡಿ ವೇಟ್ಸ್ ನಾನೇ ಎತ್ತಕ್ಕಾಗ್ತಾಯಿಲ್ಲ. ಯಾವಾಗ ಲೀನ್ ಇರ್ತೀವಿ, ಕ್ವಾಲಿಟಿ ಮಸಲ್ಸ್ ಇರುತ್ತೆ, ಯಾವ ಥರ ಬೇಕಾದ್ರೂ ಆಟ ಆಡ್ಬೋದು ನಾವು ಅವಾಗ. ಅಯ್ಯಪ್ಪ, ಐ ಆಮ್ ವರ್ಸ್ಟ್ ಫೇಲ್ ಆಗ್ಬಿಟ್ಟಿದ್ದೀನಿ ಫುಲ್ಲು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ರೆಗ್ಯುಲರ್ ವೀಡಿಯೋ ಹಾಕ್ತಾಯಿರ್ತೀನಿ. ಇನ್ನು 365 ಡೇಸ್ ಅಂದರೆ ಪ್ರತಿದಿನ ವೀಡಿಯೋ ಹಾಕ್ತಾಯಿರ್ತೀನಿ. ನನ್ನ ಕೆಲಸನೇ ಇದು ಇನ್ಮೇಲೆ. ವರ್ಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾಳೆ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಕೊಡೋ ಥರ ಸಿಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗುವ. ಬಾಯ್. ಸಿ ಯು.